ನಿಮ್ಮ ಜೀವಿತದಲ್ಲಿ ದೈವಿಕವಾದಂತ ದೇವರ ಅನುಗ್ರಹ ಅಥವಾ ದೇವರ ದಯೆ ಎಂಬಂತ ಆ ಎಣ್ಣೆಯ ಅಭಿಷೇಕ ನಿಮ್ಮ ಮೇಲೆ ಬರುವಂತ ಒಂದು ಸಮಯದಲ್ಲಿ ಆ ದಿನ ನಿಮ್ಮ ಜೀವಿತದಲ್ಲಿ ಎಲ್ಲ ಒಂದು ಕಾರ್ಯಗಳಲ್ಲೂ ಹೆಚ್ಚಳವನ್ನು ಮಾತ್ರ ಹೊಂದುವಂತದಲ್ಲ, ನೀವು ಒಳ್ಳೆ ಉತ್ತಮವಾದಂತ ಹೆಸರನ್ನ ಹೊಂದುವಂತವರಾಗಿ. If you receive an oil of a favor is the key of your promotion. ದೈವಿಕ ಖ್ಯಾತಿ ಅಥವಾ ದೈವಿಕವಾಗಿ ಪ್ರಸಿದ್ಧಿಯನ್ನ ಹೊಂದುವಂಥದ್ದು. ವಾಕ್ಯದಲ್ಲಿ ನಾವು ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕ್ರಿಯೆಯು ಅಮೂಲ್ಯ. ದೇವ ದೃಷ್ಟಿಯಲ್ಲಿ ನಾವು ನೋಡುವಾಗ ದೇವ್ರು ಹೇಳ್ತಾರೆ ಒಳ್ಳೆಯ ಹೆಸರು ಉತ್ತಮ ಮತ್ತು ಸತ್ಕ್ರಿಯೆಯು ಅಮೂಲ್ಯ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಪ್ರೇರವದ ಸಭೆಯಲ್ಲಿ ಬಹು ಧನಕ್ಕಿಂತಲ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಉತ್ತಮವಾದಂತ ಹೆಸರನ್ನ ನಮಗೆ ಕೊಂಡು ತರುವುದಕ್ಕೆ ಯಾವಾಗ್ಲೂ ಆತನ ಇಷ್ಟಪಡ್ತಾನೆ. ಯಾಕಂದ್ರೆ ನಾವು ಆದಿಯಲ್ಲೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುವಾಗ ದೇವರ ಅಬ್ರಾಮನ್ನ ನೋಡುತ್ತಾ ಈ ಪ್ರಕಾರವಾಗಿ ಹೇಳಿದ್ರು, ನಾನು ನಿನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ. ಅಬ್ರಾಮನಿಗೆ ಮಾತ್ರವದು ಸೀಮಿತವಾಗಲ್ಲ, ಅಬ್ರಾಮನ ಸಂತತಿಯವರಾದಂತ ನಮಗೂ ಸಹ ನಮ್ಮ ಪ್ರತಿಯೊಬ್ಬೊಬ್ಬರ ಹೆಸರನ್ನ ಪ್ರಖ್ಯಾತಿ ಪಡಿಸುವಂತ ದೇವರು ಆತನಾಗಿದ್ದಾನೆ. ಬಹುಧನಕ್ಕಿಂತ ಅದು ಉತ್ತಮವಾದಂಥದ್ದು. ಇವತ್ತು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಒಳ್ಳೆ ಹೆಸರನ್ನ ಹೊಂದಬೇಕು ಅಂತಂದ್ರೆ ಒಂದು ದೇವರ ಒಂದು ಅಭಿಷೇಕ ನಮ್ಮಲ್ಲಿ ಇರುವಂತದ್ದಾಗಿರ್ಬೇಕು. ದಾವಿದನ ಜೀವಿತ ನೋಡುವಾಗ ಸಾಮಾನ್ಯನಾದಂತ ದಾವಿದನು, ಕುರಿ ಕಾಯುವಂತವನಾಗಿದ್ದಂತ ದಾವಿದನ ಮೇಲೆ ಆ ದಿನ ಒಂದು ದೇವರ ದಯೆ ಎಂಬುವಂತ ಎಣ್ಣೆ ಅಥವಾ ತೈಲ ಆತನ ಮೇಲೆ ಅಭಿಷೇಕಿಸಲ್ಪಡ್ತು. ಇಲ್ಲೋ ಇದ್ದಂತವನು ಯಾರಿಗೂ ಕಾಣದೇ ಇರುವಂತ ಒಂದು ಸ್ಥಳದಲ್ಲಿದ್ದು ದೇವರನ್ನ ಸ್ತುತಿಸುವಂತವನು, ದೇವರನ್ನ ಆರಾಧಿಸಿದಂತನಾದ ದಾವಿದನಿಗೆ ಆ ಒಂದು ದಿನದಲ್ಲೇನಾಯ್ತು, ದಯೆ ಎಂಬಂತ ಎಣ್ಣೆ ಆತನ ಮೇಲೆ ಸುರಿಯಲ್ಪಡ್ತು. If you receive an oil of a favor is the key of your promotion. ನಿಮ್ಮ ಜೀವಿತದಲ್ಲಿ ದೈವಿಕವಾದಂತ ದೇವರ ಅನುಗ್ರಹ ಅಥವಾ ದೇವರ ದಯೆ ಎಂಬಂತ ಆ ಎಣ್ಣೆಯ ಅಭಿಷೇಕ ನಿಮ್ಮ ಮೇಲೆ ಬರುವಂತ ಒಂದು ಸಮಯದಲ್ಲಿ ಆ ದಿನ ನಿಮ್ಮ ಜೀವಿತದಲ್ಲಿ ಎಲ್ಲ ಒಂದು ಕಾರ್ಯಗಳಲ್ಲೂ ಹೆಚ್ಚಳವನ್ನು ಮಾತ್ರ ಹೊಂದುವಂತದಲ್ಲ, ನೀವು ಒಳ್ಳೆ ಉತ್ತಮವಾದಂತ ಹೆಸರನ್ನ ಹೊಂದುವಂತವರಾಗಿರ್ತೀರ. ಈ ಒಂದು ದಿನದಲ್ಲಿ ಯಾವ ಪರಿಸ್ಥಿತಿಯ ನಿಮಿತ್ತವಾಗಿ, ಯಾವ ಒಂದು ವಿಷಯದ ನಿಮಿತ್ತವಾಗಿ ನಿಮ್ಮ ಹೆಸರನ್ನ ಹಾಳಾಗಿದೆ, ಯಾಕಂದ್ರೆ ದೇವರು ಯಾವತ್ತು ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ಆತನು ಇಷ್ಟಪಡುವಂತ ದೇವರು ಯಾವಾಗ ನಮಗೊಂದು ಒಳ್ಳೆ ಹೆಸರನ್ನ ತರಬೇಕು ಅಂತ ಸಮಯ ಸಂದರ್ಭಗಳು ಯಾವುದೋ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಆ ದೇವ ದಯೆಯನ್ನ ಹೊಂದೋದಕ್ಕಾಗದೇ ಇರುವಂತ ರೀತಿಯಲ್ಲಿ ಬಲಿಷ್ಠನು, ದುರಾತ್ಮನು ನಿಮ್ಮ ಹೆಸರನ್ನ ಹಾಳು ಮಾಡುವಂತ ಒಂದು ಕ್ರಿಯೆಗಳನ್ನ ಇವತ್ತು ಅವನು ಮಾಡಿದಂತವನಾಗಿದ್ರೆ ಇವತ್ತು ದೇವರು ಹೇಳುವಂತದ್ದು ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಎಂಬುದಾಗಿ ಹೇಳುವಾಗ ಆ ಉತ್ತಮವಾದಂತ ಹೆಸರನ್ನ ಕೊಡುವಂತವ್ರು ದೇವರು. ಇವತ್ತು ಒಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಆ ಒಂದು ಉತ್ತಮವಾದಂತ ಹೆಸರನ್ನ ಹೊಂದೋದಕ್ಕಾಗ್ತಾ ಇರುವಂತ ರೀತಿಯಲ್ಲಿ ಒಂದು ಬಾರಿ ಪರೀಕ್ಷಿಸಿ ನೋಡಿ, ಯಾವ ಒಂದು ಸ್ಥಳದಲ್ಲಿ ಅಥವಾ ಯಾವ ಒಂದು ಕಾರ್ಯಗಳಲ್ಲಿ ನಿಮ್ಮ ಹೆಸರು ಹಾಳಾಗಿದೆಯೋ ದೇವ್ರು ಯಾವತ್ತು ನಿಮ್ಮ ಹೆಸರನ್ನ ಹಾಳಾಗೋದಕ್ಕೆ ಬಿಡದೆ ಇರುವಂತದ್ದು. ಇವತ್ತು ಹಾಳಾಗ್ಬಿಟ್ಟಿರ್ಬೋದು, ನಿಮ್ಮ ಹೆಸರು ಕೆಟ್ಟೋದಂತ ಒಂದು ಕಾರ್ಯ ಆಗಿರ್ಬೋದು, ನಿಮ್ಮ ಹೆಸರು ಕೆಡುವಂತ ಒಂದು ಪರಿಸ್ಥಿತಿಗಳು ಹಣಕಾಸಿರ್ಬೋದು, ಆರೋಗ್ಯದ ನಿಮಿತ್ತವಾಗಿರ್ಬೋದು, ಅಥವಾ ಬೇರೆ ವ್ಯವಹಾರಿಕವಾದಂತ ಜೀವಿತಲು ಅಥವಾ ನಿಮ್ಮ ಒಂದು ವಿವಾಹ ಜೀವಿತ, ನಿಮ್ಮ ಕುಟುಂಬದ ಜೀವಿತಲು ಯಾವುದೇ ಒಂದು ಕಾರ್ಯಗಳಲ್ಲೂ ನಿಮ್ಮ ಹೆಸರು ಹಾಳಾದಂತ ಒಂದು ಹೆಸರಾಗಿರ್ಬೋದು. ಇವತ್ತು ಒಂದೇ ಒಂದು ಏನಂತಂದ್ರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೆಸರನ್ನ ಖ್ಯಾತಿಗೆ ತರುವಂತವ್ರು, ನಿಮ್ಮ ಹೆಸರನ್ನ ಮತ್ತೆ ಪ್ರಖ್ಯಾತಿ ಪಡಿಸುವಂತ ದೇವರು ಆತನು ಮಾತ್ರವಾಗಿದ್ದಾರೆ. ಈ ಒಂದು ಸಮಯದಲ್ಲಿ ನಿನ್ನ ಹೆಸರನ್ನ ಪ್ರಸಿದ್ಧಿ ಪಡಿಸ್ತೀನಿ ಎಂಬಂತ ಹೇಳಿದಂತ ದೇವರು ಒಳ್ಳೆ ಹೆಸರು ನಮಗ್ ಬೇಕು ರೀ, ನಮಗ್ ಬೇಕಾಗಿರುತ್ತೆ. ಯಾಕಂತಂದ್ರೆ ನಮ್ಮ ದೇವರು ಆ ಒಂದು ಒಳ್ಳೆ ಹೆಸರನ್ನ ಕೊಡುವಂತ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅಸಾಮಾನ್ಯವಾದಂತ ಕಾರ್ಯಗಳಲ್ಲಿ, ಅಸಾಮಾನ್ಯವಾದಂತ ಪ್ರತಿ ಒಂದು ಫೀಲ್ಡ್ ಗಳ ನಾವು ನುಗ್ಗಿ ಆ ಒಂದು ಸ್ಥಳದ ನಾವು ಜಯವನ್ನು ಹೊಂದುವಂತವರಾಗಿದ್ದೇವೆ.
ಅಂತ ಒಂದು ಕಾರ್ಯ ಇವತ್ತು ದೇವ್ರು ನೀವಿರುವಂತ ಸ್ಥಳದ ನಿಮಗೆ ಕೊಡುವಂತವ್ರಾಗಿದೆ. ಹೆಸರು ಕೆಟ್ಟೋಗಿದ್ದನ್ನು ಯೋಚನೆ ಮಾಡಬೇಡಿ. ಒಂದೇ ಒಂದು, ನಿಮ್ಮ ಹೆಸರು ಉತ್ತಮವಾದಂತ ಹೆಸರನ್ನ ಹಿಂದಿರುಗಿಸಿ ಕೊಡುವಂತ ದೇವರು ನಿಮ್ಮ ದೇವರಾಗಿದ್ದಾರೆ. ಇರುವಂತ ಸ್ಥಳದ ನಾವು ಪ್ರಾರ್ಥನೆ ಮಾಡೋಣ. ದೇವ್ರೇ, ಇವ್ರ ಕರ್ತನೆ ಜೀವಿತದಲ್ಲಿ ಸ್ವಾಮಿ, ಇವರ ಹೆಸರನ್ನ ಕೆಡಿಸುವಂತ ಯಾವ ಬಲಿಷ್ಠನು ಸ್ವಾಮಿ, ದುರಾತ್ಮನು, ದುಷ್ಟನು ಸ್ವಾಮಿ, ದೇವ್ರೆ, ಇವರ ಹೆಸರನ್ನ ಹಾಡು ಮಾಡುವಂತ ಒಂದು ಪರಿಸ್ಥಿತಿ ನಾವು ತಂದು ಹಾಕಿತ್ತು. ಆ ಎಲ್ಲ ಕಾರ್ಯಗಳಿಂದ ಇವತ್ತು ಬಿಡುಗಡೆ ಕೊಟ್ಟು ಇವರ ಹೆಸರನ್ನ ಕರ್ತನೆ ಉತ್ತಮವಾದಂತ ಹೆಸರನ್ನ ಹಾಕಿ, ಲಾರ್ಡ್ ಬ್ರಿಂಗ್ ದೇವ್ ದ ಗುಡ್ ನೇಮ್. ಐ ಸ್ಪೀಕ್ ದ ಡಿವೈನ್ ರೆಪ್ಯುಟೇಷನ್. ದೈವಿಕವಾದ ಖ್ಯಾತಿ ಇವರ ಜೀವಿತದಲ್ಲಿ ಮತ್ತೆ ಉಂಟಾಗಿದೆ. ಇಲ್ಲತನ ಇರುವುದಾಗಿ ಕರೆಯುವಂತ ದೇವರು ಇವತ್ತು ಸ್ವಾಮಿ, ಇವರಿದ ಹೆಸರು ಮತ್ತೆ ನಾನು ತರೋದಕ್ಕಾಗೋದಿಲ್ಲ, ಹಾಳು ಮಾಡ್ಕೊಂಡಂತ ಹೆಸರನ್ನ ಮತ್ತೆ ನಾನು ತರೋದಕ್ಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ರು, ಇವತ್ತು ಸ್ವಾಮಿ ಅದನ್ನ ಬದಲಾಯಿಸಿ ಉತ್ತಮವಾದಂತ ಹೆಸರು ಇವರ ಜೀವಿತದಲ್ಲಿ ಉಂಟಾಗ್ಲಿ ಸ್ವಾಮಿ. ಆ ದಯೆ ಇವರ ಜೀವಿತದಲ್ಲಿ ಉಂಟಾಗ್ಲಿ ಸ್ವಾಮಿ. ಆ ದಯೆಯ ಕಾಲ ಕರ್ತನೆ ಸ್ವಾಮಿ, ದಯೆಯನ್ನು ಉಂಟು ಮಾಡುವಂತ ಕಾಲ ಇವರ ಜೀವಿತದಲ್ಲಿ ಇವತ್ತಿನ ದಿನದಿಂದಲೇ ಉಂಟಾಗಿ ಇವತ್ತಿನಿಂದ ಇವರ ಹೆಸರು ಪ್ರಖ್ಯಾತಿ ಹೊಂದಿ ಉತ್ತಮ ಹೆಸರನ್ನ ಹೊಂದಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ರಿಸೀವ್ ದ ಡಿವೈನ್ ರೆಪ್ಯುಟೇಷನ್ ಇನ್ ಯುವರ್ ಲೈಫ್. ಉತ್ತಮವಾದಂತ ಹೆಸರನ್ನ ಇವತ್ತಿನಿಂದ ದೇವರು ನಿಮಗೆ ಕೊಡುವಂತವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.